ಎಲ್ಲ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಇವತ್ತು ಒಂದು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗಣತಿ ನಮೂನೆಗಾಗಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗ ಅರ್ಜಿಗಳನ್ನ ಮನೆಗೂ BLOಗಳು ತಂದು ಕೊಡ್ತಾ ಇದ್ದಾರೆ, ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿ. ನನಗೂ ಸಹ ಇವತ್ತು ನನ್ನ ಒಂದು ಅರ್ಜಿ ಬಂದಾಗ ಪ್ರಾಮಾಣಿಕವಾಗಿ 15 ನಿಮಿಷ ನನಗೆ ತುಂಬಾ ಗೊಂದಲ ಆಯಿತು. ಇದೇನಪ್ಪ ಇದು ಈ ರೀತಿ ಇದೆ ಅಂತ ಹೇಳಿ. ಸಾಕಷ್ಟು ಜನರಿಗೆ ಇನ್ನೂ ಗೊಂದಲ ಇದೆ, ಇನ್ನು ಹೇಗೆ ತುಂಬೋದು ಅಂತ ಹೇಳಿ. ಆಮೇಲೆ ತುಂಬಾ ಜನ ನಾನು ಹೊರಗಡೆ ಹೋದಾಗ ಎಲ್ಲರೂ ಸಿಕ್ಕಿದಾಗ ಕೆಲವರೆಲ್ಲ ನನ್ನನ್ನು ಕೇಳಿರೋದಿದೆ, ಇದು ಹೆಂಗೆ ಇದು ಈ ಒಂದು ಭರ್ತಿನ ಅರ್ಜಿಯನ್ನು ತುಂಬೋದು ಅಂತ ಹೇಳಿ. ಕೆಲವ್ರುಗಳಿಗೆ BLOಗಳು ತುಂಬಿಕೊಡ್ತಾರೆ ಅಂತಂತಾನೆ ಕೇಳಿದೀವಿ. ಆದ್ರೆ ಕೆಲವೊಂದಷ್ಟು ಕೆಲಸದ ಒತ್ತಡ, ಆ ಗೊಂದಲದಿಂದ ಒಂದಷ್ಟು ಮಾಹಿತಿಗಳು ತಪ್ಪಾಗಿ ತುಂಬ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ನೋಡಿದೆ. ಹಾಗಾಗಿ ದಯವಿಟ್ಟು ಅವರನ್ನು ಗೌರವಿಸ್ತಾ ಈ ಅರ್ಜಿಯನ್ನು ತುಂಬೋದು ಹೇಗೆ ಅಂತ ಹೇಳಿ ನನಗೆ ಅರಿವಿಗೆ ಬಂದ ಮೇಲೆ ಅದನ್ನ ಹಂಚಿಕೊಂಡ್ರೆ ನಿಮ್ಗೆಲ್ರಿಗೂ ಗೊತ್ತಾಗ್ಬೋದು ಅನ್ನೋ ಒಂದು ವಿಷಯದಿಂದಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಏನಿ ಒಂದು ಅರ್ಜಿ ಬರುತ್ತೆ, ಈ ಅರ್ಜಿಯಲ್ಲಿ ದಯವಿಟ್ಟು ಬಹಳ ಸುಲಭವಾಗಿ ಹೇಳ್ಕೊಟ್ಬಿಡ್ತೀನಿ ಹೇಗೆ ತುಂಬೋದು. ತುಂಬಾ ಏನು ನನಗೆ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಆಯಿತು, ಆಮೇಲೆ ನನಗೆ ತುಂಬಾ ಸುಲಭ ಅನ್ನಿಸ್ತು. ನಿಮಗೂ ಬಹಳ ಸುಲಭ ಅನಿಸ್ಬೋದು. ಏನಪ್ಪಾ ಅಂತಂದ್ರೆ, ಈ ಅರ್ಜಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲನೇ ಸಾಲಲ್ಲಿ ಇವತ್ತಿನ ನಮ್ಮ ಚುನಾವಣಾ ಮತದಾರ ಚೀಟಿಯ ಮಾಹಿತಿಯನ್ನ ಇಲ್ಲಿ ಆಲ್ರೆಡಿ ಹಾಕಿರ್ತಾರೆ. ಅಂದ್ರೆ ನನ್ನ ಹೆಸರು, ನಾನು ಯಾವ ಕ್ಷೇತ್ರದಲ್ಲಿ ವೋಟ್ ಹಾಕ್ತೀನಿ, ಏನು ಎತ್ತ, ಭಾಗದ ಸಂಖ್ಯೆ, ಆಮೇಲೆ ಎಲ್ಲ ಮಾಹಿತಿಗಳನ್ನು ಮೊದಲನೇ ಲೈನಲ್ಲಿ ಹಾಕಿರ್ತಾರೆ. ಎರಡನೇ ಲೈನ್ ಅಂತ ಬಂದಾಗ ಒಂದು ಭಾಗದಲ್ಲಿ ಮ್ಯಾಪಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, 2002ರಲ್ಲಿ ತಾವೇನಾದ್ರೂ ಮತದಾನವನ್ನ ಮಾಡಿದ್ರೆ ಅಥವಾ ತಮ್ಮ ಹೆಸರಲ್ಲಿ ಮತದಾರರ ಚೀಟಿ ಆಗಿದ್ರೆ ಆ ಸಮಯದಲ್ಲಿ ಈ ಅರ್ಜಿಯ ಎಡಭಾಗದಲ್ಲಿ ನೀವು ಆ ಮಾಹಿತಿಯನ್ನು ತುಂಬಬೇಕಾಗತ್ತೆ. ಮೊದಲನೇ ಹಂತ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಆ 2002ರ ಒಂದು ಗುರುತಿನ ಚೀಟಿ, ಮತದಾರ ಗುರುತಿನ ಚೀಟಿಯ ನಂಬರು, ಮತ್ತೆ ಆ ಹೆಸರಲ್ಲಿ ಕೆಳಗಡೆ ನೀವು ತಂದೆ ಹೆಸರು ಕೊಟ್ಟಿರ್ತಾರೋ, ತಾಯಿ ಹೆಸರು ಕೊಟ್ಟಿರ್ತಾರೋ ಅವ್ರ ಹೆಸರು, ಮತ್ತೆ ಸಂಬಂಧದಲ್ಲಿ ಅವ್ರು ಏನಾಗಬೇಕು ಅದನ್ನ ಸ್ವಲ್ಪ ನೀಟಾಗಿ ನೋಡಿ ತುಂಬಿ. ಅದಾದ್ಮೇಲೆ ಯಾವ ಕ್ಷೇತ್ರ ಬರುತ್ತೆ, ಅದಾದ್ಮೇಲೆ ಭಾಗ ಸಂಖ್ಯೆ, ಜೊತೆಗೆ ಬಂದು ಆ ಕ್ರಮ ಸಂಖ್ಯೆ, ಇವೆಲ್ಲವನ್ನ ಈ ಕಡೆ ತುಂಬಬೇಕು. ಇಲ್ಲ ಸರ್, ನಾನು 2002ರಲ್ಲಿ ನನಗೆ ಮತದಾರ ಚೀಟಿ ಇರಲಿಲ್ಲ ಅಂತ ತಂದಾಗ ಆ 2002ರಲ್ಲಿ ನಿಮ್ಮ ತಂದೆನೋ ತಾಯಿನೋ ಅಥವಾ ಅವರ ತಂದೆ ತಾಯಿನೋ ಯಾರೋ ವೋಟ್ ಮಾಡಿರ್ತಾರೆ ನಿಮ್ಗೆ, ಸೊ ಅವರ ಒಂದು ಮಾಹಿತಿಯನ್ನ ಇಲ್ಲಿ ನೀವು ಎಡಭಾಗದಲ್ಲಿದೆ ನೋಡಿ, ಈ ಎಡಭಾಗದಲ್ಲಿ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಉದಾಹರಣೆ ನಮ್ಮ ತಂದೆ ಅಂತ ಇಟ್ಕೊಳ್ಳಿ, ರಾಜಣ್ಣ ನಮ್ಮ ತಂದೆ. ಸೊ ಅವರು ಆ ಸಂದರ್ಭದಲ್ಲಿ ವೋಟ್ ಹಾಕಿರ್ತಕ್ಕಂಥದ್ದು ಮಾಹಿತಿ, ಅಥವಾ ಅವರ ಒಂದು ವೋಟರ್ ID, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಗಳನ್ನ ಹಾಕಿ ವಿಧಾನಸಭಾ ಕ್ಷೇತ್ರ, ಈ ತರ ಮಾಹಿತಿಯನ್ನು ಇಲ್ಲಿ ತುಂಬ್ತೀವಿ. ಇದು ಅವಶ್ಯಕತೆ ಇರಲ್ಲ ಅವಾಗ. ಇದು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ, ಇಲ್ಲ ನಿಮ್ದಿದ್ರೆ ನಿಮ್ಮದು ತುಂಬಿ, ಇಲ್ಲ ಅಂತಂದ್ರೆ ನಿಮ್ಮ ಆ 2002ರಲ್ಲಿ ನಿಮ್ಮ ತಂದೆ ತಾಯಿದಿನೇ ತುಂಬಬೇಕು. ನೀವು ಅಕ್ಕ ತಂಗಿ ಇವ್ದು ಯಾವ್ದಾದ್ರು ತುಂಬಬೇಕು ಅಂತಂದ್ರೆ ಆಗಲ್ಲ. ಆಮೇಲೆ ಭಾರತದ ಬೇರೆ ಭಾಗದಲ್ಲಿ, ಅಂದ್ರೆ ಕರ್ನಾಟಕ ಬಿಟ್ಟು ಯಾವುದೋ ರಾಜ್ಯದಲ್ಲಿ ನಾವು ವೋಟಿಂಗ್ ಮಾಡಿದ್ದೆವು ಸರಿ 2002ರಲ್ಲಿ ಅಂತಂದ್ರೆ ಅಲ್ಲಿನ ಮಾಹಿತಿಯನ್ನ ನೀವಿಲ್ಲಿ ತುಂಬಬೇಕಾಗುತ್ತೆ. ಇದು ಮೊದಲನೇ ಹಂತ ಮುಗೀತು. ಎರಡನೇ ಕೆಳಗಡೆ ಬಂದ್ರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಮಾಹಿತಿಯನ್ನ ನೀಡಬೇಕಾಗುತ್ತೆ. ನಿಮ್ಮ ಹೆಸರು, ಆಧಾರ್ ಸಂಖ್ಯೆ, ನಿಮ್ದು ಆಧಾರ್ ಸಂಖ್ಯೆ, ಜೊತೆಗೆ ಬಂದು ಮೊಬೈಲ್ ಸಂಖ್ಯೆ, ಜೊತೆಗೆ ಬಂದು ತಂದೆ ಹೆಸರು, ಮತ್ತೆ ಅವರ ಒಂದು ಗುರುತಿನ ಚೀಟಿ ಏನಾದ್ರು ಅವತ್ತಿನ ದಿನ ಇದ್ದಿದ್ದ ಆ ನಂಬರು, ತಾಯಿ ಹೆಸರು, ಅವ್ರ ಗುರುತಿನ ಚೀಟಿ ಅಂದ್ರೆ ಮತದಾನ ಗುರುತಿನ ಚೀಟಿ ನಂಬರ್ ಹಾಕ್ಬೋದು. ಜೊತೆಗೆ ಸಂಗಾತಿ ಮದುವೆ ಆಗಿದ್ರೆ ಅವರ ಒಂದು ವೋಟರ್ ಐಡಿಯನ್ನ ಹೆಸರನ್ನ ನೀವು ಹಾಕ್ಬೇಕು. ಮದುವೆ ಆಗಿಲ್ಲ, ಇನ್ನು ಸಿಂಗಲ್ಲು ಅಂತ ಏನಾದ್ರು ಇದ್ರೆ ಆದಷ್ಟು ಬೇಗ ಮದುವೆ ಆಗಿ. ಸ್ನೇಹಿತರೆ, ಈಗ ಇದು ಮಾಹಿತಿ ಇದಾದ ಮೇಲೆ ಕೆಳಗಡೆ ಮಾಹಿತಿ ಪೂರ್ಣ ಆದ್ಮೇಲೆ ನೀವೇ ತುಂಬಿದ್ರೆ ಇದನ್ನ ಇಲ್ಲಿ ಸಿಗ್ನೇಚರ್ ಹಾಕಿ. ಇಲ್ಲ ನಿಮ್ಮ BLOಗಳು ತುಂಬಿದ್ರೆ ಅವರು ಸಿಗ್ನೇಚರ್ ಹಾಕ್ತಾರೆ, ಅಂದ್ರೆ ನೀವು ತುಂಬಿ ಕೊಟ್ಟ ಮೇಲೆ ಅವರು ಸಿಗ್ನೇಚರ್ ಹಾಕ್ತಾರೆ. ಆಮೇಲೆ ತುಂಬಾ ಜನ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೀನಿ, ಒಟ್ಟು 2 ಅರ್ಜಿಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ 2 ಅರ್ಜಿಗಳಲ್ಲಿ ಒಂದು ಅರ್ಜಿಯನ್ನ ತುಂಬಿ ಇನ್ನೊಂದನ್ನ ಹಾಗೆ ಇಟ್ಕೋಬೇಡಿ. ಈ ಅರ್ಜಿಯನ್ನು ತುಂಬಿ ಈ ಅರ್ಜಿಯನ್ನು ತುಂಬಿ ಎರಡೂ ಕಡೆ BLOಗಳ ಸಹಿಯನ್ನ ಹಾಕಿಸ್ಕೊಳ್ಳಿ. ಸೊ ಒಂದನ್ನ ಅವ್ರಿಗೆ ಕೊಡಿ, ಒಂದನ್ನ ನೀವಿಟ್ಕೊಳ್ಳಿ. ಇದೇ 28 ಜುಲೈ 28 ಕಡೆಯ ದಿನಾಂಕ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿಕೊಳ್ಳುವುದಕ್ಕೆ. ನೀವು
ಈಗಾಗಲೇ 14ನೇ ತಾರೀಕು, ಇನ್ನು 14 ದಿನ ಇದೆ. ಅಂದ್ರೆ ಈ ವಿಡಿಯೋ ಮಾಡ್ತಾ ಇರೋ ದಿನಾಂಕದಿಂದ ನಾನು ಹೇಳ್ತಾ ಇರೋದು, ಇನ್ನು 14 ದಿನದ ಒಳಗಾಗಿ ದಯವಿಟ್ಟು ಯಾರಾದರೂ ತುಂಬಿಲ್ಲ ಅಂತಂದ್ರೆ ಮೊದಲು ಇದನ್ನ ಪರಿಷ್ಕರಣೆ ಮಾಡ್ಕೊಳ್ಳಿ. ಅದಾದ ಮೇಲೆ ಮುಂದಿನ 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕು ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಆ ದಿನಾಂಕದ ಒಳಗಾಗಿ ಒಂದು ಡ್ರಾಫ್ಟ್, ಅಂದ್ರೆ ಸಂಪೂರ್ಣವಾಗಿ ಮಾಹಿತಿ ಎಲ್ಲ ಪರಿಷ್ಕರಣೆ ಆದ್ಮೇಲೆ ಒಂದು ಡ್ರಾಫ್ಟ್ ಬರ್ತದೆ. ಅಲ್ಲೂ ನೀವು ಚೆಕ್ ಮಾಡ್ಕೋಬಹುದು, ಏನಾದರೂ ನಿಮ್ಮ ಮಾಹಿತಿಯನ್ನು ಕರೆಕ್ಟಾಗಿ ಅಲ್ಲಿ ಹಾಕಿಲ್ವ ಅಂತ ಹೇಳಿ. ಅದಾದ ಮೇಲೆ ಕೂಡ ನೀವು ಆಲ್ರೆಡಿ ನಿಮ್ದೊಂದು ಫಾರ್ಮ್ ಮನೇಲಿ ಇರ್ತದಲ್ಲ, ಅದನ್ನ ಕೊಟ್ಟು ಬೇಕಾದ್ರೆ ನೀವು ಅಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೋಬೇಕು ಅಂತಂದ್ರೆ ನೀವು ಮಾಡ್ಕೋಬಹುದು. ಆಮೇಲೆ ನನಗನ್ಸಿದ್ದು, ಯಾಕೆ ಗುಂಪಲ್ಲಿ ಎಲ್ಲ ಸೇರ್ಕೊಂಡು ಕೆಲವು ಕಡೆ ನೋಡಿದ್ರೆ ಈಗ ಒಂದಷ್ಟು ಗೊಂದಲಗಳಾಯ್ತು. ಮಸೀದಿಗಳಲ್ಲಿ ಸೇರ್ತಾ ಇದ್ದಾರೆ, ಅಥವಾ ಎಲ್ಲೋ ಒಂದು ಶಾಲೆಗಳಲ್ಲಿ, ಎಲ್ಲ ಕಡೆ ಯಾಕೆ ಸೇರ್ತಾ ಇದ್ದಾರೆ ಗುಂಪು ಕಟ್ಕೊಂಡು ಅಂತ ತಂದಾಗ, ಸತ್ಯವೂ ಕೂಡ ಅದನ್ನು ದಯವಿಟ್ಟು ಅನ್ಯತವಾಗಿ ನಾವು ಅದಕ್ಕೆ ಬೇರೆ ರೂಪವನ್ನು ಕೊಡೋದು ಬೇಡ. ಯಾಕಂದ್ರೆ ನನಗೆ ಗೊಂದಲ ಆದಾಗ ನಾವಿಲ್ಲೊಂದು 3-4 ಜನ ಕೂತ್ಕೊಂಡೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಈ ಅರ್ಜಿಯನ್ನು ತುಂಬುವಂತ ಕೆಲಸವನ್ನು ಮಾಡಿದೆ. ನಾನು ಇವತ್ತು ನೋಡಿದೆ, ನಿನ್ನೆ ಪಾರ್ಕ್ ಅಲ್ಲಿ ಅಲ್ಲೊಂದು 10-15 ಜನ ಎಲ್ಲ ಸೇರ್ಕೊಂಡು ಕೂತ್ಕೊಂಡ್ರೆ, ಇಲ್ಲಿ ದಯವಿಟ್ಟು ಗೊಂದಲ ಬೇಡ. ಈ ಅರ್ಜಿಯನ್ನ ಒಂದಷ್ಟು ಗುಂಪಾಗಿ ಯಾಕೆ ಮಾಡ್ತಾರೆ ಅಂತಂದ್ರೆ, ಒಬ್ರಿಗೊಬ್ರಿಗೆ ಪಾಪ ಅದರ ಮಾಹಿತಿ ಇರೋದಿಲ್ಲ. ಇದು ಒಂದೇ ಕಾರಣಕ್ಕೆ ಪಾಪ ಎಲ್ಲರೂ ಸೇರ್ಕೊಂಡು ಇದನ್ನ ತುಂಬ್ತಾರೆ ಹೊರತು ಬೇರೆ ಯಾವ ಕಾರಣವಿಲ್ಲ. ಅದಕ್ಕೆ ಯಾವುದೇ ಗೊಂದಲವನ್ನ ನೀವು ಮಾಡ್ಕೊಳ್ಳೋದು ಬೇಡ. ಇದೆಲ್ಲ ತುಂಬ ಆದ್ಮೇಲೆ ಇದನ್ನ ನೀವು ನಿಮ್ಮ BLO ಅವರಿಗೆ ಕೊಟ್ಟು, ನಿಮ್ಮ ವಿಭಾಗದವರಿಗೆ ಸಹಿಯನ್ನು ಹಾಕಿಸ್ಕೊಂಡು ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಡೋದು. ದಯಮಾಡಿ ಮತದಾರ ಚೀಟಿ ನಮಗೆ ಬಹಳ ಪ್ರಮುಖವಾದ್ದು. ದಯಮಾಡಿ ಯಾವುದೇ ಕಾರಣಕ್ಕೂ ತುಂಬಾ ಅವಕಾಶಗಳನ್ನ ನಾವು ಕಳ್ಕೊಬಿಡ್ತೀವಿ. ನಮ್ಗೇನಾದ್ರು ವೋಟರ್ ID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಅಕ್ಕಪಕ್ಕದ ಮನೆಯಲ್ಲಿ ಯಾರು ಈ ವಿಡಿಯೋ ನೋಡಿದವರು, ಕೆಲವರಿಗೆ ಪಾಪ ತುಂಬೋದಕ್ಕೆ ಬರೋದಿಲ್ಲ, ಕೆಲವರು ಪಾಪ ಅಕ್ಷರಗಳ ಜ್ಞಾನ ಇರೋದಿಲ್ಲ, ಅಂದ್ರೆ ಪಾಪ ಅನಕ್ಷರಸ್ಥರಿರ್ತಾರೆ. ಹಾಗಾಗಿ ದಯಮಾಡಿ ಅವರಿಗೆ ಕೂರಿಸಿ ತುಂಬಿ ಅವರ ಒಂದು ಗುರುತನ್ನ ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಹಕ್ಕು. ಚುನಾವಣೆಯಲ್ಲಿ ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು. ಹಾಗಾಗಿ ದಯಮಾಡಿ ನನ್ನ ಒಂದು ಮನವಿ, ಪ್ರತಿಯೊಬ್ಬರು ಈ ಮತದಾನ ಏನು ಒಂದು ಅರ್ಜಿ, ಗಣತಿ ನಮೂನೆ ಅರ್ಜಿ ಏನಿದೆ, ಇದನ್ನ 28ರೊಳಗಾಗಿ ತುಂಬಿ ಕೊಡಿ. ಇದಿಷ್ಟು ಮಾಹಿತಿ ನನಗೆ ಸಿಕ್ಕಿದೆ. ಅಕಸ್ಮಾತ್ ನಿಮ್ಮ ವೋಟರ್ ID ಬಗ್ಗೆ, ನಿಮ್ಗೆ ಏನಾದರೂ ಹಳೆ ವೋಟರ್ ID ಬಗ್ಗೆ ನಿಮಗೆ ಎಲ್ಲ ಕಳ್ಕೊಂಡಿದ್ರೆ, ಗೊತ್ತಾಗಿಲ್ಲ ಅಂತಂದ್ರೆ ನೋಡಿ, ಆ ಫಾರ್ಮ್ನ ಹಿಂಭಾಗದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿರ್ತಾರೆ ಏನೇನು ಯಾವುದಂತೇಳಿ. ಇಲ್ಲಿ ನೋಡಿ, ಇಲ್ಲಿ voters.eca.gov.in ಅಂತ ಹೇಳಿ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನೀವು ನಿಮ್ಮ ಮಾಹಿತಿಯನ್ನು ತುಂಬಿದ್ರೆ, ನಿಮ್ಮ ಹಳೆ ವೋಟರ್ ID ಏನಾದ್ರು ಕಳ್ಕೊಂಡಿದ್ರೆ ಅದರ ಬಗ್ಗೆ ನೀವು ಮಾಹಿತಿಯನ್ನ ತಗೋಬಹುದು. ಇದು ಸಂಪೂರ್ಣವಾದ ಸರ್ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು, ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇಷ್ಟೇ ಸ್ನೇಹಿತರೆ, ಆಗ್ಬೋದಲ್ಲ? ಎಲ್ಲರೂ ಕೂಡಲೇ ಅರ್ಜಿಯನ್ನು ತುಂಬಿ ಬೇಗ BLOಗಳಿಗೆ ತಲುಪಿಸಿ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳಿ. ಒಂದು ಸುಂದರ ಭಾರತವನ್ನು ಕಟ್ಟೋದಕ್ಕೆ, ಒಂದು ಸುಂದರ ಕರ್ನಾಟಕವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಜೊತೆಯಾಗಿ ಅಭಿವೃದ್ಧಿಯ ಕಡೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ.